ಪಿತೃಗಳು ಕರೆಯಲೆಂದು ನಳಿನ ಮುಖಿಯರ ಸುಪುತ್ರರ ಪಡೆಯಲೆಂದು ಇಳೆಯೊಳಗೇರಿಸಿದೆವು ಬಾಲಕರು ಬಂದು ಹರಕೆಯನ್ನು ಕೇಳಿ ಹರುಷವ ಮಾಡಿ ನಮಗೆ ತರಿಸಿಕೊಡಿ ಅಚ್ಚಡವ ನಮ್ಮೈಗಳಿಗೆ ಬೆರೆಸಿಕೊಡಿ ಕಡಲೆ ಕೊಬ್ಬರಿ ಬೆಲ್ಲವನ್ನು ನಮ್ಮೈಗಳಿಗೆ ಸರಸ್ವತಿ ಕರುಣೆ ಉಂಟಾಗಲಿ ನಿಮಗೆ ಬಾಲಕರ ಕೇಳಿ ಲಾಲಿಪುದು ಬಾಲರೆಲ್ಲರೂ ಬಂದು ಸಂತೋಷ ಮೆರೆದು ಹರಕೆಯನ್ನು ಕೇಳಿ ಹರುಷವ ಮಾಡಿ ನಮಗೆ ಭೂಲೋಕದಲ್ಲಿ ಕೊಡುವ ಭಾಗ್ಯಗಳು ನಿಮಗೆ ಶೋಲಿ ಮಾರ್ತಾಂಡೇಯರೇ ಇತ್ತವರ ನಮಗೆ ವಸ್ತು ವಾಹನ ಕೋಟಿ ಸಾಮ್ರಾಜ್ಯ ಮಸ್ತು ಅಸ್ತು ಅನವರತ ಕಂಠ ಎಲ್ಲರಿಗೂ ದೀರ್ಘಾಯುಮಸ್ತು ಶರಣ ಸಂರಕ್ಷಕ ಮುರಾರಯ್ಯ ಹಾರ ಕೇರ ಕಿರೀಟ ಕುಂಡಲಗಳಿಂದ ಅಲಂಕೃತನಾಗಿ ರತ್ನಪೀಠದಲ್ಲಿ ಮಂಡಿಸಿದ್ದಾನೆ. ಬಲದಲ್ಲಿ ಯಶೋಧಾದೇವಿ, ಮುಂಭಾಗದಲ್ಲಿ ಬಲಭದ್ರ, ಸುತ್ತಲೂ ಗೋಪಿಕಾ ಸ್ತ್ರೀಯರಿಂದ ಅಲಂಕೃತನಾಗಿ ಶ್ರೀ ಕೃಷ್ಣನು ಕಂಗೊಳಿಸುತ್ತಿದ್ದಾನೆ. ಹೇ ಅಚ್ಯುತ ಕೇಶವ ನಮೋ ನಮಃ. ದೇವಾ, ನಿನ್ನ ದರ್ಶನ ಭಾಗ್ಯ ದೊರೆತಿರುವಾಗ ಹಸುವಿಗೆಯಲ್ಲಿದೆ ಅವಕಾಶ. ನಿನ್ನ ಕರಸ್ಪರ್ಶದಿಂದಲೇ ನನ್ನ ಆಯಾಸವೆಲ್ಲವೂ ಪರಿಹಾರವಾಯಿತು. ಅಜ್ಜಯ್ಯ, ಮಧುರೆಯಿಂದ ಬಂದವನಲ್ಲವೇ ನೀನು? ಅಲ್ಲಿ ಅಪಾರ ಅನುಭವವನ್ನು ಪಡೆದವನು ನೀನು. ನಿನ್ನ ಮೇಲೆ ಅಪಾರ ಪ್ರೀತಿ ನನಗೆ. ನೀನು ಮಧುರೆಯಿಂದ ಬಂದವನೆಂದ ಮೇಲೆ ಅಲ್ಲಿ ಯೋಗಕ್ಷೇಮವನ್ನು ವಿಚಾರಿಸಬೇಕಲ್ಲವೇ? ಅಹಂಕಾರ ಮದದಿಂದ ಮೆರೆದುಕೊಂಡಿರುವ ನನ್ನ ಮಾವ ಕ್ಷೇಮದಿಂದಿರುವರೇ? ಕ್ಷೇಮದಿಂದಿದ್ದಾರೆ. ಮಾತಾಪಿತರು ಕ್ಷೇಮದಿಂದಿರುವರೇ? ಕ್ಷೇಮ. ಯದುವೀರರೆಲ್ಲ ಸೌಖ್ಯದಿಂದಿರುವರೇ? ಸೌಖ್ಯದಿಂದಿದ್ದಾರೆ. ಅಜ್ಜಯ್ಯ, ಮಧುರೆಯಿಂದ ಇಲ್ಲಿಯವರೆ ಬರಬೇಕಾದರೆ ಏನಾದರೂ ಒಂದು ವಿಷಯ ಇರಬೇಕಲ್ಲವೇ? ಅದೇನೆಂದು ಹೇಳಬಹುದೇ? ಶ್ರೀಪತಿಯೇ ಅರಿಯದಲಪೇಕ್ಷಿಕೆಯಾಯನ್ನ, ಶ್ರೀಪತಿಯೇ ಅರಿಯದಲಪೇಕ್ಷಿಕೆಯಾಯನ್ನ, ಚಾಪಗೋತ್ಸವವೆಂದು ಚಾಪಗೋತ್ಸವವೆಂದು
ಸೂತ್ರಧಾರಿ ಎಂಬ ಮಾತು ಸುಳ್ಳಲ್ಲ. ಭೂತ ಭವಿಷ್ಯ ವರ್ತಮಾನ ಕಾಲವನ್ನು ನೀನು ಅರಿತವನು. ನಾನು ಬಂದ ಕಾರಣವನ್ನು ನೀನು ತಿಳಿಯದವನೇನಲ್ಲ. ಆದರೂ ನನ್ನಿಂದಲೇ ಕೇಳಬೇಕೆಂಬ ಹಂಬಲ ನಿನ್ನದಲ್ಲವೇ? ಶ್ರೀಕೃಷ್ಣ ನಿನ್ನ ಮಾವ ಕಂಸ ಮಧುರೆಯ ಸಿಂಹಾಸನದಲ್ಲಿದ್ದಾನೆ. ಹಾಗಾಗಿ ನಿನ್ನನ್ನು ಬಿಲ್ಲ ಹಬ್ಬಕ್ಕೆ ಬರಮಾಡಿಕೊಳ್ಳುವ ಆಸೆ ಆತನಲ್ಲಿದೆ. ಹಾಗಾಗಿ ನನ್ನ ಮೂಲಕ ನಿನಗೆ ಆಹ್ವಾನವನ್ನು ಕಳುಹಿಸಿದ್ದಾನೆ. ಓಹೋ, ಹೀಗಿದೆ ವಿಷಯ. ಇದಕ್ಕಿಂತ ಬೇರೆ ಸಂತೋಷ ಇದೆ. ನನ್ನ ಮಾವ ನನಗಾಗಿ ಬಿಲ್ಲ ಹಬ್ಬ ಏರ್ಪಡಿಸಿದ್ದಾರೆ. ನನ್ನ ಮಾವ ಎಂತಹನು, ಅವನ ಯೋಗ್ಯತೆ ಎಂತದ್ದು ಎಂದು ಅರಿತವನು ನಾನು. ಬಿಲ್ಲ ಹಬ್ಬದ ಉದ್ದೇಶದಿಂದಲಾದರೂ ಮಧುರೆಗೆ ಬರುವ ಅವಕಾಶ ಸಿಕ್ಕಿದ್ದು. ಇದು ಬಿಲ್ಲ ಪರ್ವವಲ್ಲ, ಮಾವ ಕಂಸನ ಅಂತ್ಯ ಪರ್ವ. ಜನನಿ ಜನಕರ ಬಂಧನ ಮೋಕ್ಷ. ಅಕ್ರೂರ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೋ. ಹೊರಡುವ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇನೆ. ಆದಿತು.